ಮುಂಚೆ ನಮ್ಮ ಹತ್ತಿರ ₹1 ದುಡ್ಡು ಇರ್ತಾ ಇಲ್ಲ. ಈಗ ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಆವಾಗಿನಿಂದ ನನ್ನ ತೆಗೆ ಸಾಕಷ್ಟು ದುಡ್ಡು ಉಳಿತಾ ಇದೆ. ಈ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ₹1 ಪರದಾಡ್ತಾ ಇದೆಯಣ್ಣ. ಇಲ್ಲಿ ಬಂದ ಮೇಲೇನೆ ದುಡ್ಡು ಮಾಡಬೇಕಾ, ಇಲ್ಲಿ ಬಂದು ಯಾರೋ ಒಂದು ಸಲ ಅಮ್ಮನದ ಆಶೀರ್ವಾದ ಪಡ್ಕೊಳ್ಳಿ. ಉತ್ತರ ಕರ್ನಾಟಕದಲ್ಲಿ ಇಂಥ ಪವರ್ಫುಲ್ ದೇವಸ್ಥಾನ ಎಲ್ಲೂ ಇಲ್ಲ. ನಾನು ಇಷ್ಟು ದಿವಸ ಆಗಿದ್ರು ಎಷ್ಟೋ ಕೊಂಡು ದೇವಸ್ಥಾನ ನೋಡಿದ್ದೀನಿ, ಬಟ್ ಇಂಥ ದೇವಸ್ಥಾನ ನಂಗೆ ಎಲ್ಲೂ ನೋಡೋಕ್ಕೆ ಸಿಕ್ಕಿಲ್ಲ. ಎಲ್ಲೋ ಹೋಗ್ತೀರಿ, ಎಷ್ಟೋ ದುಡ್ಡು ಖರ್ಚು ಮಾಡ್ತೀರಿ, ಬಟ್ ಇಲ್ಲಿ ಬಂದು ಏನೂ ದುಡ್ಡು ಖರ್ಚು ಮಾಡಲಾರ್ದೆ ಬರೀ ನಿಮ್ಮ ಕೋರಿಕೆನ ನೀವು ಬೇಡ್ಕೊಂಡ್ರೆ ಸಾಕು, ದೇವಿ ಅದನ್ನೆಲ್ಲ ಈಡೇರಿಸ್ಕೊಡ್ತಾಳೆ. ನಮ್ಗೆ ಚಲೋ ಅನ್ಸುತ್ತೆ, ಖುಷಿ ಆಗ್ತಿದೆ. ನಮಗೆಲ್ಲ ಒಳ್ಳೆ ಅನ್ಸುತ್ತೆ, ಒಳ್ಳೇದಾಗಿತ್ತು, ನಾವು ಖುಷಿಯಾಗಿತ್ತು. ಎಲ್ಲ ಒಳ್ಳೇದಾಗಿತ್ತು. ದಯಮಾಡಿ ಹೇಳ್ತೀನಿ, ತಾಯಿಯವರ ಶಕ್ತಿ ತುಂಬ ಇದೆ. ಇಲ್ಲಿ ಬೇಡ್ಕೊಂಡಿರುವ ಸಂಕಲ್ಪ ಆಯಿತು, ನಾವು ವರ ಕೇಳಿದ್ರಾಯ್ತು, ತಕ್ಷಣ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಾ ಹೇಳೋದೇನಂತಂದ್ರೆ, ನೀವು ಎಷ್ಟೋ ಕೊಂಡು ಗುಡಿ ನೋಡಿರ್ತೀರಿ, ಏನೆಲ್ಲ ನೋಡಿರ್ತೀರಿ, ಇಲ್ಲಿ ಬರ್ರಿ ಒಂದ್ಸತಿ. ನೀವು ಮೈಸೂರಿಗೆ ಹೋಗೋದೇನು ಜರೂರತ್ತಿಲ್ಲ. ಇಲ್ಲೇ ನಮ್ಮ ಮರ್ಕುಂಬಿ ಒಳಗನ ಒಂದು ಗುಡಿ ಐತಿ, ಚಾಮುಂಡೇಶ್ವರಿ ಗುಡಿನ ಐತಿ. ಇಲ್ಲೇ ಬರ್ರಿ, ನಿಮ್ದು ಏನೇನು ಇಷ್ಟಾರ್ಥಗಳದಾವ ಅದನ್ನೆಲ್ಲ ನಾನು ಅಕ್ಕಿ ದೇವಿ ಈಡೇರಿಸ್ತಾಳೆ. ಆದರೆ ನಿಮ್ಗೆ ಇನ್ನೊಂದೇನು ಹೇಳೋದಂತಂದ್ರೆ, ನೀವು ಮೈಸೂರು ತನಕ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗೋ ಜರೂರತ್ ಏನೂ ಇಲ್ಲ. ಇಲ್ಲೇ ನಾವು ಮರ್ಕುಂಬಿ ಒಳಗೆ ಮಾಡೋ ವಿದ್ಯಾಭ್ಯಾಸ ತೊಂದರೆ ಐತಿ ನಿಮ್ಮ ಮಕ್ಕಳಿಗೆ, ಅದೂ ನೆರವೇರ್ತೈತಿ. ಮನೆಯೊಳಗೆ ಏನಾರ ಪ್ರಾಬ್ಲಮ್ ಆಗ್ಯಾವ ಅದನ್ನು ಎಲ್ಲಾನು ದೇವಿ ನೆರವೇರಿಸ್ಕೊಡ್ತಾಳೆ. ಬೇರೆ ಕಡೆ ಎಲ್ಲ ಹೋದ್ರೆ ಆ ಹೋಮ ಮಾಡಿಸ್ರಿ, ಈ ಹೋಮ ಮಾಡಿಸ್ರಿ, ಅಷ್ಟು ರೊಕ್ಕ ಕೊಡ್ರಿ, ಇಷ್ಟು ರೊಕ್ಕ ಕೊಡ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತೆಲ್ಲ ಹೇಳ್ತಾರೆ. ಇಲ್ಲೇನೂ ಬೇಡ, ನೀವ ಬರ್ರಿ, ನಮಸ್ಕಾರ ಮಾಡ್ರಿ, ನಿಮ್ಗೆ ಏನೈತೆ ಅದನ್ನ ಬೇಡ್ಕೋರಿ, ಆ ದೇವಿ ಎಲ್ಲಾನು ನೆರವೇರಿಸಿ ಕೊಡ್ತಾಳೆ ನಿಮಗೆ. ನೋಡಿರ್ಬೋದು, ಗೌಡಗೆರೆ ಒಳಗಡೆ ಲಕ್ಷಾಂತರ ಭಕ್ತಾದಿಗಳು ಬರಾತಾರ ಆಲ್ರೆಡಿ. ಅಲ್ಲೇ ಇಲ್ಲಿ ಕೂಡ ಹಂಗ ಆಕೈತಿ. ನೀವು ಇನ್ನೊಂದು ಸ್ವಲ್ಪ ದಿವಸ ಒಳಗಡೆ ನೀವು ಅದನ್ನ ನೋಡ್ಬೋದು. ಇಲ್ಲಿ ಕೂಡ ಭಾಳ ಅಂದ್ರೆ ಭಾಳಷ್ಟು ಮಂದಿ ಭಕ್ತಾದಿಗಳು ಇಲ್ಲಿ ಕೂಡ ಬರ್ತಾರೆ. ಎಲ್ಲರೂ ದಯಮಾಡಿ ಹೇಳ್ತೀನಿ, ತಾಯಿಯವರ ಶಕ್ತಿ ತುಂಬ ಇದೆ. ಇಲ್ಲಿ ಬೇಡ್ಕೊಂಡಿರುವ ಸಂಕಲ್ಪ ಆಯಿತು, ಯಾವುದೋ ಒಂದು ನಾವು ವರ ಕೇಳಿದ್ರಾಯ್ತು, ತಕ್ಷಣ ಆಗುತ್ತೆ. ಮರಕುಂಬಿ ಮರದ ಕೊಂಬಿ ಅಷ್ಟೇ ಸಣ್ಣದ ಆದ ಊರಿತ್ರಿ. ಇವಾಗ ಒಂದು ಮರದಷ್ಟ ಬೆಳೆದತ್ತ. ಕಾರಣ ಚಾಮುಂಡೇಶ್ವರಿ ಗುಡಿ, ಇಲ್ಲಿದ್ದ ದೇವಸ್ಥಾನ, ಇಲ್ಲಿ ನೆರೆದಂಥ ಗುರು ಹಿರಿಯರ ಆಶೀರ್ವಾದ ನಮ್ಮ ಮರ್ಕುಂಬಿಯಾಗ ಭಾಳ ಹೆಮ್ಮೆ ಅಂತ ವಿಷಯ ಆಗತ್ತೈತ್ರಿ. ಇವಾಗ ಈ ದೇವಸ್ಥಾನ ತುಂಬ ಶಕ್ತಿ ಇದೆ. ಅದು ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ ಆಗಬೇಕು, ಆಗತೈತೆ ರೀ. ಇಷ್ಟೊಂದು ಜನ ಎಲ್ಲರಿಗೆ ಅವ್ರವ್ರ ಇಚ್ಛೆ ಪ್ರಕಾರ ದೇವಿ ನೆರವೇರಿಸ್ಕೊಟ್ಟಾಳ್ರಿ. ಜಾಬ್ ಹೋಗ್ಯಾರ, ಮಕ್ಕಳ ಆಗಲೇ ಇದ್ದವ್ರ ಮಕ್ಕಳ ಆಗ್ಯಾವ್ರಿ. ಆಮೇಲೆ ಅವ್ರವ್ರ ಆರೋಗ್ಯ ಎಲ್ಲದರಿಂದ ಇಲ್ಲಿ ನಿವಾರಣೆ ಆಗೈತ್ರಿ. ದೇವಿ ತಾಯಿಗೆ ನಡ್ಕೊಂಡವ್ರಿಗೆ ರೀ ತುಂಬ ಬದಲಾವಣೆ ಆಗ್ಯದ್ರಿ. ನನಗೆ ಒಂದು ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇತ್ತು, ಅಮ್ಮಗೆ ಬೇಡ್ಕೊಂಡು ಇದನ್ನು ಮಾಡ್ಕೊಂಡು ನನ್ನ ಕಣ್ಣೆಲ್ಲ ಕಾಣಿಸಕತ್ತದ. ನಾ ಸ್ವಲ್ಪ ಕಾಣಿಸ್ತಿರ್ಕಿಲ್ಲ, ದೃಷ್ಟಿ ದೋಷ ಇದ್ದು ಅಮ್ಮನವರೇ ಬೇಡ್ಕೋದೆಲ್ಲ ಕಣ್ಣು ಜಾಸ್ತಿ ಕಾಣಿಸಕತ್ತದ. ಮಕ್ಕಳು ಇಲ್ಲದವ್ರಿಗೆ ಮಕ್ಕಳಾಗಿದ್ದೇವೆ, ಆಮೇಲೆ ಮದುವೆ ಇಲ್ಲದವ್ರಿಗೆ ಮದುವೆ ಆಗಿದೆ, ಮತ್ತು ಯಾವುದೇ ರೀತಿ ಸಮಸ್ಯೆ ಇದ್ದರೂ ಅಮ್ಮನವರು ನೆರವೇರಿಸಿಕೊಟ್ಟಿದ್ದಾರೆ. ನಂಬಿದವರಿಗೆ ಅವರು ಫಲವನ್ನು ನೀಡುತ್ತಾರೆ. ಕೆಲಸ ಬೇಕಂತ ಬಂದವರಿಗೆ ಗೌರ್ಮೆಂಟ್ ಕೆಲಸ ಆಗಿದಾವ್ರಿ ಅಮ್ಮನವರಿಂದ. ಮುಂಚೆ ನಮ್ಮ ಹತ್ತಿರ ₹1 ದುಡ್ಡು ಇರ್ತಾ ಇಲ್ಲ. ಈಗ ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಆವಾಗಿನಿಂದ ನನ್ನ ತೆಗೆ ಸಾಕಷ್ಟು ದುಡ್ಡು ಉಳಿತಾ ಇದೆ. ತಾಯಿ ಕೊಡ್ತಾ ಇದ್ದಾಳೆ. ಆದ ಕಾರಣ ದಯವಿಟ್ಟು ಎಲ್ಲರೂ ಅಮ್ಮನ ದೇವಸ್ಥಾನಕ್ಕೆ ಬಂದು ದರ್ಶನ ತಗೊಳ್ಳಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ನಿಮಗೆ ಏನೋ ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೆ ಅದು ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬಂದರೆ, ಸನ್ನಿಧಾನಕ್ಕೆ ಬಂದರೆ ಅದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಉತ್ತರ ಕರ್ನಾಟಕದಾಗ ಅಂದರೂ ಏನು ಅಡ್ಡಿ ಇಲ್ಲ ರೀ. ಚಾಮುಂಡೇಶ್ವರಿ ಅಮ್ಮನ ದೊಡ್ಡ ಪವಾಡ ನಡೆದತ್ತೆ ರೀ. ಮತ್ತು ಅಗದಿ ಇಲ್ಲಿ ಊರಾಗ ಯುವಕರಾತ್ರಿ ಮತ್ತು ಸುತ್ತಮುತ್ತ ಯುವಕರು ಇಲ್ಲಿ ಬಂದು ಹಾದ್ಯಂದ್ರಿ ಎಷ್ಟೋ ಜನ ನೌಕರಿ ಹೋಗ್ಯದಾರ ರೀ. ಮತ್ತು ಅಗದಿ ಎಲ್ಲ ಅನುಕೂಲ ಐತ್ರಿ. ಬಂದು ಹೋದವ್ರಿಗೆ ಯಾವುದೋ ಒಂದು ಆರೋಗ್ಯದ ಬಗ್ಗೆ ಆತ್ರಿ. ಎಷ್ಟೋ ಜನಕ್ಕೆ ಮೊದಲು ಕೆಲಸ ಇರಾಕಿಲ್ಲ ರೀ. ಎಲ್ಲ ಈಗ ಯುವಕರು ಅಗದಿ ಕೆಲಸದ ಮೇಲೆ ಅದಾರ ರೀ. ಇಲ್ಲಿ ಅಮ್ಮನ ಹತ್ರ ಬಂದ್ರಿ, ಅಮ್ಮನ ಆಶೀರ್ವಾದ ಪಡೆದಿಂದ ಎಷ್ಟೋ ಯುವಕರ ಕೆಲಸಕ್ಕೆ ಹತ್ತಿದ್ದಾರೆ ಈಗ ರೀ. ಗೌರ್ಮೆಂಟ್ ಜಾಬ್ ಮಾಡಕತ್ತಾರೆ ರೀ. ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ₹1 ಪರದಾಡ್ತಾ ಇದೆಯಣ್ಣ. ಇಲ್ಲಿ ಬಂದ ಮೇಲೇನೆ ದುಡ್ಡು ಮಾಡಬೇಕಾ, ಇಲ್ಲಿ ಬಂದು ಯಾರೋ ಒಂದು ಸಲ ಅಮ್ಮನದ ಆಶೀರ್ವಾದ ಪಡ್ಕೊಳ್ಳಿ. ಬೇಕಾದಷ್ಟು ದುಡ್ಡು ಮಾಡ್ಕೋಬೋದಣ್ಣ, ಅವಳ ಆಶೀರ್ವಾದನ ಪಡ್ಕೋಬೋದಣ್ಣ. ಇದೇನ್ರಿ ಉತ್ತರ ಕರ್ನಾಟಕ ಇಷ್ಟೊಂದು ಜನ ಸೇರಿದ್ದಾರೆ. ಇಷ್ಟೊಂದು ಹಬ್ಬನ ಎಲ್ಲಿ ನೋಡ್ರಿಕ್ಕಿಲ್ಲ. ಇಷ್ಟೊಂದು ಮುತ್ತೈದೆಯರು, ಇಷ್ಟೊಂದು ಕುಂಭಮೇಳ, ಇಷ್ಟೊಂದು ಜನಸಾಗರನೆ ಕೂಡಿದಂತ ಆಗಿದೆ. ಹಾಗಾದ್ರೆ ಬನ್ನಿ ಕೇಳೋಣ, ಇಲ್ಲಿ ಮುತ್ತೈದೆಯರು ಹಾಗೂ ಕುಂಭಮೇಳ ಹೊತ್ತಂತ ಮಹಿಳೆಯರಿದ್ದಾರೆ, ಅವ್ರನ್ನ ಕೇಳೋಣ ಏನಂತಾರೆ ಜಾತ್ರೆ ಬಗ್ಗೆ. ನಮ್ಮ ಮರ್ಕೊಂಬಿರಿ ಏನಿಸ್ತಾ ಇದೆ ಅಮ್ಮ, ಇಲ್ಲಿ ಇಷ್ಟೊಂದು ಒಂದು ಗ್ರಾಮದಲ್ಲಿ, ಬೈಲೂರು ಸಮೀಪ ಒಂದು ಗ್ರಾಮದಲ್ಲಿ ಇಷ್ಟೊಂದು ಜನಸಾಗರ ಕೂಡಿದೆ ಒಂದು ಜಾತ್ರಾ ಮಹೋತ್ಸವದಲ್ಲಿ. ಒಂದು ಚಾಮುಂಡೇಶ್ವರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನಿಸ್ತಾ ಇದೆ ನಿಮಗೆ? ನಮಗೆಲ್ಲ ಚಲೋ ಆಕತ್ರಿ, ಒಳ್ಳೇದಾಕತ್ರಿ. ಹಾ ರೀ, ಬಾತ್ ಇದಾಕತ್ರಿ. ಈ ತರ ನೀವು ಗುಡಿನ ಇಲ್ಲೆಲ್ಲ ಸುತ್ತಮುತ್ತ ನೋಡಿದ್ರ ಅಥವಾ ನೋಡಿಲ್ಲ? ಎಲ್ಲಿ ನೋಡಿಲ್ರಿ ನಾವು. ಜನಸಾಗರ ಸೇರಿದಲ್ಲ, ಭಾಳ ಸೇರೈತ್ರಿ. ನಮ್ಗೆ ಒಳ್ಳೇದಾಗೈತ್ರಿ. ನಿಮ್ಗೆ ಏನಿಸ್ತಾ ಅಮ್ಮ ಇಲ್ಲಿ ಒಂದು ಗುಡಿ ಚೆನ್ನಾಗೈತ್ರಿ? ಹ್ಞೂ, ಒಳ್ಳೇದಾಗೈತ್ರಿ. ನಮ್ಗೆ ಒಳ್ಳೇದು ಅನಿಸ್ತದೆ, ಚಲೋ ಆಗೈತ್ರಿ. ನಮಗೂ ಒಳ್ಳೇದು ಅನಿಸ್ತೈತಿ. ಚಲೋ ಅನಿಸ್ತದೆ, ಚಲೋ ಅನ್ಸೈತಿ. ನಿಮಗೆ ಏನಿಸ್ತಾ ಇದೆ? ಖುಷಿ ಆಗ್ತಿದೆ. ನಮಗೂ ಎಲ್ಲ ಒಳ್ಳೆ ಅನಿಸ್ತೈತ್ರಿ. ನಮಗೂ ಎಲ್ಲ ಒಳ್ಳೇದಾಗೈತ್ರಿ. ನಮಗೆ ಖುಷಿ ಆಗೈತ್ರಿ. ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ತುಂಬಾ ಖುಷಿ ಆಕತ್ರಿ. ನಿಮಗೆ ಖುಷಿ ಆಗ್ತದೆ?
ಮಕ್ಕಳಿಂದ ಎಲ್ಲ ಚಲೋ ಆಗೈತಿ. ಒಳ್ಳೇದಾಗೈತ್ರಿ ಅಮ್ಮನದಿಂದ, ಚಾಮುಂಡೇಶ್ವರಿ ಅಮ್ಮನದಿಂದ. ಚಾಮುಂಡೇಶ್ವರಿ ಅಮ್ಮದಿಂದ, ಸುತ್ತಮುತ್ತಲ ಎಲ್ಲಿ ನೀವು ಇಷ್ಟೊಂದು ಜನಸಾಗರ ನೋಡಿರಲಿಲ್ಲ? ಎಲ್ಲೂ ನೋಡಿಲ್ರಿ ನಾವು ಈ ತರ ನೋಡೋದು. ಇಲ್ಲಿ ಫಸ್ಟ್ ಟೈಮ್ ನೀವು ಯಾವ್ದು ಬಂದಿರಾ? ನಾವು ಇಲ್ಲೇ ಮರ್ಕೊಂಬಿರಿ. ಮರ್ಕೊಂಬಿ ಗ್ರಾಮದವರು. ಹ್ಞೂ ರೀ. ಇದೇ ಊರು. ಏನ್ ಅನ್ಸ್ತಾ ಇದೆ ನಿಮಗೆ ಈ ಒಂದು ಜಾತ್ರಾ ಮಹೋತ್ಸವ? ಜಾಬ್ ಆಗ್ತದೆ, ಗೌರ್ಮೆಂಟ್ ಜಾಬ್ ಆದ್ಲಿ ಅಂತ ಅಮ್ಮಲ್ಲ ಕೇಳ್ಕೊಂಡಿದ್ದೀರಾ? ಓಕೆ. ಎಲ್ಲ ಒಳ್ಳೇದಾಗಲಿ. ಎಲ್ಲ ಒಳ್ಳೇದೇ, ಚಲೋ ಆಗಿ ಚೆನ್ನಾಗಿದೆ. ನಿಮ್ಗೆ ಏನಿಸ್ತಾ ಇದೆ ಇಲ್ಲಿ ದೇವಸ್ಥಾನ ಎಲ್ಲ ಚಲೋ ಅನ್ಸುತ್ತೆ?